ಇವತ್ತು ಬೆಸ್ಕಾಂ ಅಲ್ಲಿ ಒಂದು 10% ಇನ್ ಸರ್ವಿಸ್ ಕೋಟಾ ಅಂತ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಎಲ್ಲಾ ವ್ಯಾಪ್ತಿಯಲ್ಲಿ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಸರ್ಕಲ್ಗಳಲ್ಲಿ ಸುಮಾರು ಒಂದು 150 ಜನ ಎಂಪ್ಲಾಯೀಸ್ ನ ಆಲ್ರೆಡಿ ಸರ್ವಿಸ್ ಮಾಡ್ತಾ ಇರುವಂತ ಜೂನಿಯರ್ ಲೈನ್ ಮೆನ್ಸ್ ಮತ್ತೆ ಲೈನ್ ಮೆನ್ಸ್ ನ ತಗೊಳ್ತಾ ಇದ್ದಾರೆ. ಇದ್ರ ಉದ್ದೇಶ ಏನು ಅಂತಂದ್ರೆ, ಅಡ್ಡದಾರಿಯಿಂದ ಡಿಗ್ರಿ ಪಡ್ಕೊಂಡಿರೋಂಥ, ಡಿಪ್ಲೊಮಾ ಪಡ್ಕೊಂಡಿರೋಂಥ ವ್ಯಕ್ತಿಗಳಿಗೆ JEE ಆಗಿ ಪ್ರಮೋಷನ್ ಕೊಡಬೇಕು ಅನ್ನೋದೇ ಇವ್ರ ಉದ್ದೇಶ. ಇವತ್ತು ಹೊರಗಡೆ ಡಿಪ್ಲೊಮಾ ಮಾಡುವಂತ ವ್ಯಕ್ತಿಗಳು ಕಾಲೇಜ್ಗೆ, ರೆಗ್ಯುಲರ್ ಕಾಲೇಜ್ಗೆ ಹೋಗಿರೋರು 50ರಿಂದ 60% ತಗೊಳ್ಳೋಷ್ಟೊತ್ತಿಗೆ ಪಲ್ಟಿ ಹೊಡೆದಿರ್ತಾರೆ. ಈ ನಾಡ್ಗೀರ್ ಕಾಲೇಜು ಮತ್ತೆ ಇತರ ಕಾಲೇಜುಗಳಲ್ಲಿ, ಸಂಜೆ ಕಾಲೇಜುಗಳಲ್ಲಿ ಇವ್ರು ಏನ್ ಮಾಡ್ತಾರೆ, ಜಾಯ್ನ್ ಆಗ್ತಾರೆ. ಇವ್ರು ಜಾಯ್ನ್ ಆಗ್ಬೇಕಾದ್ರೆ AICTE ಹೇಳಿದೆ, ನೀವು ಕೆಲಸ ಮಾಡೋ ಜಾಗದಿಂದ 50 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರಬೇಕು ಆ ಕಾಲೇಜು ಅಂತ ಹೇಳುತ್ತೆ. ಆಮೇಲೆ ಕಾಲೇಜ್ಗೆ ಅರ್ಜಿ ಹಾಕ್ಬೇಕಾದ್ರೇನೆ ಸಿಟಿ ಒಳಗಡೆ ಇರಬೇಕು, 50 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಇರಬೇಕು ನೀವು ಕೆಲಸ ಮಾಡುವಂತ ಜಾಗ ಅಂತ ಹೇಳ್ತಾರೆ. ಇಷ್ಟೆಲ್ಲ ಇದ್ರೂನು ಇವ್ರು ಹೋಗಿ ಅಡ್ಮಿಷನ್ ಆಗ್ತಾರೆ. ನಕಲ್ ಮಾಡ್ಕೊಂಡು 95, 96, 98% ತಗೊಂಡ್ ಬಂದು ಇಲ್ಲಿ ಅಡ್ಡದಾರಿಯಿಂದ ನೇಮಕಾತಿ ಆಗ್ತಾರೆ. ಇವತ್ತು ನಾಲೆಡ್ಜ್ ಇಲ್ಲದೆ ಇರುವಂತ ವ್ಯಕ್ತಿ ನಕಲಿ ಡಿಗ್ರಿ ಪಡ್ಕೊಂಡ್ ಬಂದು ಇವತ್ತು JEE ಆಗ್ತಾನೆ, ಆಮೇಲೆ AE ಆಗ್ತಾನೆ, ಆಮೇಲೆ AEE ಆಗ್ತಾನೆ. ಈ ತರ ಆಗೋದಾದ್ರೆ ಅವ್ರು MBBಗಳು ಬರೆಯೋದಾಗ್ಲಿ ಅಥವಾ ಸರ್ಕಾರದ ಕೆಲಸನ ಪ್ರಾಮಾಣಿಕವಾಗಿ ಮಾಡುವಂತದ್ದಾಗ್ಲಿ ಇವ್ರ ಕೈಲಿ ಸಾಧ್ಯನಾ ಅನ್ನೋ ಪ್ರಶ್ನೆ ನಮ್ದು. ಇವತ್ತು ಡಿಪ್ಲೊಮಾ ಮತ್ತೆ ಡಿಗ್ರಿ ಮಾಡಿರೋಂತ ವಿದ್ಯಾರ್ಥಿಗಳು ಕೆಲಸ ಇಲ್ಲದೆ ಪರದಾಡ್ತಾ ಇದ್ದಾರೆ. ಆದ್ರೆ ಅವ್ರನ್ನೆಲ್ಲ ಬಿಟ್ಟು ಇದ್ಯಾವುದೋ ಒಂದು ಸ್ಕೀಮ್ 10% ಸರ್ವಿಸ್ ಸ್ಕೀಮ್ ಅಂತ ಇನ್ ಸರ್ವಿಸ್ ಕೋಟಾ ಅಂತ ತಗೊಂಡ್ ಬಂದು MD ಅವರು ತರಾತುರಿಯಲ್ಲಿ 15ನೇ ತಾರೀಕು ಅಧಿಸೂಚನೆ ಹೊರಡಿಸ್ತಾರೆ. ಆದ್ರೆ 14ನೇ ತಾರೀಕು ಡೇಟ್ ಹಾಕಿರ್ತಾರೆ. 2 ದಿನ, ಬರೀ 10 ದಿನ ಕಾಲಾವಕಾಶ ಕೊಡ್ತಾರೆ ಅರ್ಜಿ ಹಾಕ್ಲಿಕ್ಕೆ. MDಗೆ ಬೇಕಾಗಿರುವಂತ ಯಾರೋ ಕೆಲವೊಂದು 3-4 ಜನ ಅಭ್ಯರ್ಥಿಗಳನ್ನ JEE ಮಾಡ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ತರಾತುರಿಯಲ್ಲಿ ಇದರಲ್ಲಿ ಹೈಕೋರ್ಟ್ ಅಲ್ಲಿ ಆಲ್ರೆಡಿ ರಿಟ್ ಪಿಟಿಷನ್ ಇದೆ ಈ ಸಂಬಂಧ. ಈ ಕಾಲೇಜಲ್ಲಿ ಈ ತರ ಆಗಿದೆ, ಇದು ಫೋನ್ ಪೇ ಮತ್ತೆ ಗೂಗಲ್ ಪೇ ಮುಖಾಂತರ ಹಣ ಪಡೆದಿದ್ದಾರೆ ಕಾಲೇಜ್ನವರು, ಸೂಪರ್ಡೆಂಟು ಮತ್ತೆ ಅಧ್ಯಾಪಕರೆಲ್ಲಾನು. ಅವ್ರನ್ನೆಲ್ಲ ತಗಲಾಕೊಂಡು ತನಿಖೆ ನಡೀತಾ ಇದೆ. ಈ ಹೈಕೋರ್ಟ್ ಅಲ್ಲಿ ಪ್ರಕರಣ ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ ತರಾತುರಿಯಲ್ಲಿ 28/7/2026 ಲಾಸ್ಟ್ ಮಾಡಿದ್ದಾರೆ ಅಧಿಸೂಚನೆನ, ನೋಟಿಫಿಕೇಶನ್ ನ. ಆಮೇಲೆ ನಿನ್ನೆ ನಾವೆಲ್ಲ 3 ದಿನದಿಂದ ಇಮೇಲ್ ಮೂಲಕ ಅಪ್ರೋಚ್ ಮಾಡಿದವಾಗ ಇನ್ನೊಂದು 15 ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಬಟ್ ಇದನ್ನ ನಾವು ಒಪ್ಪಲ್ಲ. ಈ ಅಧಿಸೂಚನೆನೇ ಕ್ಯಾನ್ಸಲ್ ಮಾಡಿ ಪ್ರಾಮಾಣಿಕವಾಗಿ ತನಿಖೆ ಮಾಡಿ ಯಾರೆಲ್ಲ ನ್ಯಾಯಯುತವಾಗಿ ಡಿಪ್ಲೊಮಾ ಪದವಿನ ಪಡ್ಕೊಂಡಿದ್ದಾರೆ ಅವ್ರನ್ನ ನೀವು ಹುಡುಕಿ ಅವ್ರಿಗೆ ಮಾತ್ರ ಕೆಲಸ ಕೊಡಿ. ಅಯೋಗ್ಯರಿಗೆ 50ರಿಂದ 70 ಕಿಲೋಮೀಟರ್, 50 ಕಿಲೋಮೀಟರ್ ಒಳಗಡೆ ಇಲ್ದೇ ಇರುವಂತ ವ್ಯಕ್ತಿಗಳಿಗೆ, ಅಂದ್ರೆ 100 ಕಿಲೋಮೀಟರ್, 120 ಕಿಲೋಮೀಟರ್, 90 ಕಿಲೋಮೀಟರ್ ಇಂದ ಕೆಲಸ ಮಾಡಿ ಇವ್ರು ಯಾವಾಗ ಕಾಲೇಜಿಗೆ ಬರ್ತಾರೆ, ಯಾವಾಗ ಬಂದ್ರು, ಹೆಂಗ್ ಸಾಧ್ಯ 98% ತಗೊಳಕ್ಕೆ? ಕಾಲೇಜ್ಗೆ ಬರಲ್ಲ, 85% ಅಟೆಂಡೆನ್ಸ್ ಇವ್ರಿಗೆ ಹೆಂಗ್ ಸಿಗುತ್ತೆ? 120 ಕಿಲೋಮೀಟರ್ ಬರ್ಬೇಕು ಸಾಯಂಕಾಲ ಅಂತಂದ್ರೆ ಬರೋಷ್ಟೊತ್ತಿಗೆ ಕಾಲೇಜ್ ಮುಚ್ಚೋಗಿರುತ್ತೆ. ಇವ್ರು ಯಾವ್ದೇ ಕಾಲೇಜ್ ಅಟೆಂಡೆನ್ಸ್ ಇಲ್ಲದೆ ಅನಧಿಕೃತವಾಗಿ ವಾಮ ಮಾರ್ಗದಿಂದ ಡಿಗ್ರಿಗಳನ್ನ ಪಡ್ಕೊಂಡ್ಬಂದು ಸಾರ್ವಜನಿಕರಿಗೆ ಸಿಗ್ಬೇಕಾಗಿರೋಂತ ಕೆಲಸನ ಇವ್ರು ಪಡ್ಕೋತಾ ಇದ್ದಾರೆ. ಇದನ್ನ ತಡಿಬೇಕು, ಹಿಂತೆಗೆದುಕೊಳ್ಬೇಕು. ಪ್ರಾಮಾಣಿಕವಾಗಿ ನೋಟಿಫಿಕೇಶನ್ ಮಾಡಿ ತನಿಖೆ ಮಾಡಿ ಅವ್ರಿಗೆ ಕೆಲಸ ಕೊಡ್ಲಿ ಅಂತ ನಮ್ಮ ಆಗ್ರಹ. ನಾನು ವೆಂಕಟಾಚಲಪತಿ ಅಂತ, ಲೀಗಲ್ ಅಡ್ವೈಸರ್, ಕೋಲಾರ ಜಿಲ್ಲಾ ಜನಪರ ವೇದಿಕೆಗೆ. ಇವರು ಅಧ್ಯಕ್ಷರು ನಾಗರಾಜ್ ಕೆ ಮೇಡಮ್.